ಕನಕಪುರದ ಕನ್ವೆನ್ಷನ್ಗೆ ರೀಚ್ ಆಗಿ ಬ್ರೈಡ್ನ ಮೀಟ್ ಮಾಡಿ ಅವ್ರಿಗೆ ಹಾಯ್ ಮಾಡಿ ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡಿ ನೆಕ್ಸ್ಟು ಅವ್ರನ್ನ ಮೇಕಪ್ಗೆ ರೆಡಿ ಮಾಡಿ ಕೂರಿಸಿದ್ವಿ. ಫಸ್ಟು ಅವರು ಏನು ಔಟ್ಫಿಟ್ ವೇರ್ ಮಾಡ್ತಾರೆ ಅದರದ್ದು ಬ್ಲೌಸ್ನ ಹಾಕ್ಸ್ತೀವಿ. ನೆಕ್ಸ್ಟು ಯಾವ ಥರ ಮೇಕಪ್ ಬೇಕು ಅಂತ ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡಿ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ ತಿಳ್ಕೊಂಡು ನೆಕ್ಸ್ಟ್ ನಾವು ಮೇಕಪ್ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಕ್ಲೈಂಟ್ಗೆ ನೈಟ್ ರಿಸೆಪ್ಷನ್ ಲುಕ್ ಆಗಿದೆ, ಇದು ಗ್ಲೋಯಿ ಮೇಕಪ್ ಬೇಕು ಅಂತ ಹೇಳಿದರು. ಸೊ ಈ ಗ್ಲೋಯಿ ಮೇಕಪ್ಪಲ್ಲಿ ಸ್ಕಿನ್ ಸ್ವಲ್ಪ ಹೈಡ್ರೇಟೆಡ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಸ್ಕಿನ್ ಅನಲೈಸ್ ಮಾಡ್ತಾಯಿದ್ದೀನಿ. ಕ್ಲೈಂಟ್ ಹೈಡ್ರಾ ಫೇಶಿಯಲ್ ಮಾಡಿಸಿದ್ರಂತೆ, ಆದರೆ ಅರಿಶಿನ ಸ್ವಲ್ಪ ಜಾಸ್ತಿ ಹಚ್ಚಿ ರಿಚುವಲ್ಸಲ್ಲಿ ಅಲ್ಲಿ ಸ್ಕಿನ್ನಲ್ಲಿ ಅಲ್ಲಿ ಇಲ್ಲಿ ಅವ್ರಿಗೆ ರೆಡ್ನೆಸ್ ಬಂದುಬಿಟ್ಟಿತ್ತು. ಇದೆಲ್ಲ ಏನು ಪೇಯ್ನ್ ಆಗ್ತಾ ಇದೆಯಾ ನಿಮಗೆ ಅಂತ ಕೇಳಿದೆ. ಏನೂ ಇಲ್ಲ, ಇದು ಹಲ್ದಿ ಹಚ್ಚಿದ ಮೇಲೆ ಆಗಿದೆ, ಅದೇ ಹಚ್ಚೋಕ್ಕೆ ಮುಂಚೆ ಏನೂ ಇರಲಿಲ್ಲ ಅಂತ ಹೇಳಿದ್ರು. ಸೊ ಉರಿ ಮತ್ತು ಇಚ್ಚಿಂಗೆಲ್ಲ ಏನೂ ಇಲ್ಲ ಅಂತ ಹೇಳಿದ್ರು. ಸೊ ನಾವು ಈಸಿಯಾಗಿ ಮೇಕಪ್ ಮಾಡಬಹುದು. ಏನಾದರೂ ಇಚ್ಚಿಂಗು ಬರ್ನಿಂಗ್ ಇದೆ ಮೇಕಪ್ ಮಾಡೋಕ್ಕೆ ಕಷ್ಟ. ಇಲ್ಲಿ ನೀವು ನೋಡ್ಬೋದು ಮೇಕಪ್ ಕಂಪ್ಲೀಟ್ ಆಗಿದೆ. ಮೇಕಪ್ ವಿಡಿಯೋ ಆನ್ ಮಾಡೋದು ಮರ್ತೋಗಿದ್ದೆ, ಸೊ ಮೇಕಪ್ ವಿಡಿಯೋನೇ ಕ್ಯಾಪ್ಚರ್ ಆಗಿಲ್ಲ. ನೀವೇ ನೋಡ್ಬೋದು ಸ್ಕಿನ್ ಲೈಕ್ ಗ್ಲೋಯಿ ಆಗಿದೆ ಅವ್ರ ಸ್ಕಿನ್ನು. ಗ್ಲೋಯಿ ಮೇಕಪ್ ಇಷ್ಟಪಟ್ಟಿದ್ದರಿಂದ ಗ್ಲೋಯಿ ಮೇಕಪ್ ಮಾಡಿದ್ದೀನಿ ನಾನು ಆಲ್ರೆಡಿ. ಸೊ ಅವ್ರನ್ನ ಹೇರ್ ಸ್ಟೈಲ್ಗೆ ಪ್ರಿಪೇರ್ ಮಾಡೋಕ್ಕೆ ಇಲ್ಲಿ ಕೂರಿಸಿದ್ದೀನಿ. ಫಸ್ಟ್ ಹೇರ್ ಸ್ಟೈಲ್ ಮಾಡೋಕ್ಕೆ ನಾವು ಹೇರ್ ಪ್ರಿಪ್ರೇಷನ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಹೇರ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಕ್ರಿಂಪಿಂಗ್ ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಹೇರಲ್ಲಿ ಒಂದು ಡೆನ್ಸಿಟಿ ಬಂದಾಗ ನಾವು ಕ್ರಿಯೇಟ್ ಮಾಡೋ ಹೇರ್ ಸ್ಟೈಲ್ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕಾಗಿ ನಾನು ಇಲ್ಲಿ ಹೇರ್ನ ಕ್ರಿಂಪಿಂಗ್ ಮಾಡ್ಕೋತಾ ಇದ್ದೀನಿ. ಹೇರ್ ಕ್ರಿಂಪಿಂಗ್ ಇಲ್ಲದೆ ಹೇರ್ ಸ್ಟೈಲ್ ಮಾಡ್ಬೋದು, ಆದರೆ ಅಷ್ಟು ಪ್ರಾಪರಾಗಿ ಬರಲ್ಲ. ಕ್ರಿಂಪಿಂಗ್ ಮಾಡಿದಾಗ ಒಂದು ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ. ಆ ಕಾರಣಕ್ಕೆ ನಾವು ಇಲ್ಲಿ ಕ್ರಿಂಪಿಂಗ್ ಮಾಡ್ಕೋತಾ ಇದ್ದೀವಿ. ಕ್ರಿಂಪಿಂಗ್ ಮಾಡೋಕ್ಕೆ ಇಲ್ಲಿ ನಾನು ಐಕಾನಿಕ್ ಪಿಂಕ್ ಕ್ರಿಂಪರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಿಂದ ಹೇರ್ಸು ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತ್ ಮತ್ತು ಶೈನ್ ಆಗಿದೆ. ಸೊ ಈ ಕ್ರಿಂಪರ್ ನಂಗೆ ತುಂಬ ಇಷ್ಟ. ಸೊ ನಾನು ಸೆಲ್ಫ್ ಹೇರ್ ಸ್ಟೈಲ್ ಮಾಡಬೇಕಾದ್ರೆ ಕೂಡ ಈ ಕ್ರಿಂಪರ್ನ ಯೂಸ್ ಮಾಡ್ತೀನಿ. ಆ್ಯಸ್ ವೆಲ್ ಆ್ಯಸ್ ನಾನು ಕ್ಲೈಂಟ್ಗೂ ಕೂಡ ಇದೇ ಕ್ರಿಂಪರಿಂದ ನಾನು ಕ್ರಿಂಪಿಂಗ್ ಮಾಡಿಕೊಂಡು ಹೇರ್ ಸ್ಟೈಲ್ನ ಮಾಡ್ತಾಯಿದ್ದೀನಿ. ಸೊ ಅವರು ಔಟ್ಫಿಟ್ಗೆ, ಅವರ ಒಂದು ರಿಚುವಲ್ಸ್ಗೆ ಏನು ಸೂಟ್ ಆಗುತ್ತೆ ಆ ಥರ ಹೇರ್ ಸ್ಟೈಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಇದೊಂದು ಸ್ವಲ್ಪ ಟ್ರೆಂಡಿ ಆಗಿತ್ತು ಎಲ್ಲ ಕಡೆ. ಸೊ ಅದಕ್ಕೆ ಈ ಕ್ಲೈಂಟ್ ನನ್ನ ಹತ್ರ ಎಂಗೇಜ್ಮೆಂಟ್ಗೂ ಮಾಡಿಸ್ಕೊಂಡಿದ್ರು ಮೇಕ್ ಓವರು. ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಡಿಫ್ರೆಂಟಾಗಿರೋ ಹೇರ್ ಸ್ಟೈಲ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ ಇಲ್ಲಿ. ಆಲ್ಮೋಸ್ಟ್ ನಾವು ಎಲ್ಲ ಕ್ಲೈಂಟ್ಗೂ ಹೇರ್ ಎಕ್ಸ್ಟೆನ್ಷನ್ ಆ್ಯಡ್ ಮಾಡೇ ಮಾಡ್ತೀವಿ. ಅವ್ರ ಡೆನ್ಸಿಟಿ ನೋಡಿಕೊಂಡು ಯಾವ ಥರ ಎಕ್ಸ್ಟೆನ್ಷನ್ ಸೂಟ್ ಆಗುತ್ತೆ ಅಂತ ಅವ್ರ ಹೇರ್ ಸ್ಟೈಲ್ಗೆ, ಅವ್ರಿಗಿರೋ ಹೇರ್ ಲೆಂತ್ಗೆ, ಹೇರ್ ಡೆನ್ಸಿಟಿಗೆ ಇದನ್ನೆಲ್ಲವನ್ನು ಅನಲೈಸ್ ಮಾಡಿ ನಾವು ಹೇರ್ ಎಕ್ಸ್ಟೆನ್ಷನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇವ್ರಿಗೆ ನಾನು ತೊಗೊಂಡೋಗಿದ್ದೆ ಆಲ್ರೆಡಿ. ಇವ್ರದ್ದು ಡೆನ್ಸಿಟಿ ಹೇಗಿರುತ್ತೆ ಅಂತ ನಂಗೆ ಗೊತ್ತಿತ್ತು. ಬ್ಯಾಕ್ಯೂಮ್ ಮಾಡಿ ಸ್ಟ್ರಾಂಗ್ ಹೋಲ್ಡ್ಗೋಸ್ಕರ ಬ್ಯಾಕ್ಯೂಮ್ ಮಾಡ್ಕೋತೀವಿ. ಈ ಥರ ನಾನು ಹೇರ್ ಎಕ್ಸ್ಟೆನ್ಷನ್ ಆ್ಯಡ್ ಮಾಡಿ ಬಾಬ್ ಪಿನ್ನಿಂದ ಅದನ್ನು ಸೆಕ್ಯೂರ್ ಮಾಡಿ ಇವಾಗ ನಾನು ಹೇರ್ ಎಕ್ಸ್ಟೆನ್ಷನ್ಗೂ ಮತ್ತು ಅವ್ರ ನ್ಯಾಚುರಲ್ ಹೇರ್ಗೂ ಮ್ಯಾಚ್ ಆಗೋ ಥರ ಹೇರ್ನ ಕರ್ಲ್ ಮಾಡ್ಕೊತಾ ಇದ್ದೀನಿ. ಕರ್ಲ್ ಮಾಡಿದ್ಮೇಲೆ ಇವ್ರದ್ದು ಫುಲ್ ಔಟ್ಲುಕ್, ಹೇರ್ ಸ್ಟೈಲ್ದು ಔಟ್ಲುಕ್ ಹೇಗೆ ಬಂದಿದೆ ಅನ್ನೋದೊಂದು ನಿಮಗೆ ಫಿನಿಶಿಂಗ್ ಗೊತ್ತಾಗುತ್ತೆ. ಸೊ ಇಲ್ಲಿ ನಾನು ಹೇರ್ ಸ್ಟೈಲ್ ನೀವು ನೋಡ್ಬೋದು, ಇಲ್ಲಿ ಹೇರ್ ಎಕ್ಸ್ಟೆನ್ಷನ್ಗೆ ಕರ್ಲ್ ಮಾಡಿ ಮರ್ಜ್ ಮಾಡ್ತಾಯಿದ್ದೀನಿ. ಹೇರ್ ಸ್ಟೈಲು ತುಂಬ ಚೆನ್ನಾಗಿ ಬಂದಿದೆ ಅಂತ ಕ್ಲೈಂಟ್ ರಿಲೇಷನ್ಸು ಎಲ್ಲ ಹೇಳ್ತಾಯಿದ್ರು. ಅವರೇ ಜಿಪ್ಸಿ ಫ್ಲವರ್ಸ್ನ ಪ್ರೊವೈಡ್ ಮಾಡಿದರು. ನಾನು ತೊಗೊಂಡೋಗಿದ್ದೆ ಆರ್ಟಿಫಿಷಿಯಲ್ ಆಕ್ಸೆಸರಿನ, ಬಟ್ ಇವರು ಜಿಪ್ಸಿ ಫ್ಲವರ್ನ ಪ್ರೊವೈಡ್ ಮಾಡಿದಾಗ ನಾನು ಅದರಲ್ಲೇ ಹೇರ್ ಆಕ್ಸೆಸರಿ ಮಾಡಿಕೊಂಡು ನ್ಯಾಚುರಲ್ ಕೊಡುತ್ತೆ ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಜಿಪ್ಸಿ ಫ್ಲವರ್ಸು. ನೆಕ್ಸ್ಟು ಮಾಂಗ್ಟಿಕಾ ಆ್ಯಡ್ ಮಾಡ್ತಾಯಿದ್ದೀನಿ, ಜ್ಯುವೆಲರೀಸ್ ಎಲ್ಲ ಆ್ಯಡ್ ಮಾಡ್ತಿದ್ದೀನಿ. ಅದಕ್ಕೆ ಕ್ಯಾಮ್ರಾ ರನ್ ಆಗ್ತಾಯಿದೆ, ನಾನು ಕ್ಯಾಮ್ರಾ ಬಿಟ್ಟು ಸೈಡ್ಗೆ ಹೋಗಿದ್ದೀನಿ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಮದುವೆ ಮನೇಲಿ ನಾವು ಬರೀಲಿ ಕ್ಯಾಮ್ರಾನ ರೋಲ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನೇ ಮರ್ತೋಗ್ಬಿಡ್ತೀವಿ, ಆನಲ್ಲಿ ಇದೆಯಾ ಇಲ್ವಾ ಅಂತ. ಸೊ ಫೈನಲ್ ಲುಕ್ ಈ ಥರ ಇತ್ತು. ಕ್ಲೈಂಟ್ಗೆ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ, ನಾನೇ ಅಚೀವ್ ಮಾಡಿರೋ ಲುಕ್ ಇದು. ಅವ್ರ ಎಕ್ಸ್ಪೆಕ್ಟೇಷನ್ ಹೇಳಿದರು ಒಂದು ಹೇರ್ ಸ್ಟೈಲು, ಅದಕ್ಕಿಂತ ಅವ್ರ ಫೀಚರ್ಸ್ಗೆ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಮಾಡಿಕೊಟ್ಟೆ. ನೋಡಿ ಮತ್ತೆ ನಾನು ಕ್ಯಾಮ್ರಾಯಿಂದ ಸೈಡ್ಗೆ ಹೋಗಿದ್ದೀನಿ.
ಅವ್ರಿಗೆ ಜ್ಯುವೆಲರೀಸ್ ಹಾಕೋದು, ಅವ್ರದ್ದು ಏನಾದರೂ ಟಚಪ್ಪು ಆ ಥರ ಇದ್ದರೆ ಅದನ್ನು ಅವ್ರಿಗೆ ಮಿರರಲ್ಲಿ ತೋರಿಸಿ ಏನಾದರೂ ನಿಮಗೆ ಚೇಂಜಸ್ ಬೇಕಾ ಅಂತ ಕೇಳ್ತಾ ಇದ್ದೀನಿ. ಸೊ ಫೈನಲ್ ಔಟ್ಲುಕ್ ಈ ಥರ ಬಂದಿದೆ. ಕ್ಲೈಂಟು ತುಂಬ ಖುಷಿಯಾಗಿದ್ದರು. ರಿವ್ಯೂ ಕೇಳಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಅದು ನಮಗೆ ತುಂಬ ಖುಷಿ ಕೊಡೋವಂಥ ವಿಚಾರ. ಕ್ಲೈಂಟ್ ಕೊಡೋವಂಥ ರಿವ್ಯೂ ನಮಗೆ ರಿಯಲಿ ಎಷ್ಟು ಖುಷಿ ಆಗುತ್ತೆ ಅಂದರೆ, ಏನೋ ಒಂಥರ ಬ್ಲೆಸ್ಡ್ ಆರ್ಟಿಸ್ಟಪ್ಪ. ಓಕೆ, ಒಬ್ಬರನ್ನ ಸುಂದರವಾಗಿ ಕಾಣೋ ಥರ ನಾವು ಕ್ರಿಯೇಟ್ ಮಾಡೋ ಅಂತಹ ಒಂದು ಆರ್ಟ್ನ ಕೊಟ್ಟ ದೇವ್ರಿಗೆ ಥ್ಯಾಂಕ್ ಯು ಅಂತ ಹೇಳಬೇಕು ಅನಿಸುತ್ತೆ. ಫೈನಲಿ ಅದು